ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಿನಾಗ್ಲೂ ನಿಮ್ಮ ಅಜ್ಜಿ ಸಾಯಂಕಾಲದ ಹೊತ್ತು ನಿನ್ನನ್ನು ನೆನಪಿಸ್ಕೊಳ್ತಾ ಇರ್ತಾಳೆ. ಆ ಟೈಮಲ್ಲಿ ನಿನಗೂ ಅವಳು ನೆನಪಾಗ್ತಾ ಇರ್ತಾಳಲ್ವಾ? ನೆನಪಾಗ್ದೇ ಇರತ್ತಾ ಅಲ್ವಾ ಬಂಗಾರಿ? ಯಾಕಮ್ಮ ಸಿಹಿ ಸುಮ್ಮನೆ ಇದೆಯಾ? ಸಿಹಿ ಅಂತ ಅಂದ್ರೆ ಚಟ್ಪಟ್ ಅಂತ ಮಾತಾಡ್ತಿರ್ಬೇಕು, ಆಗ್ಲೇ ಕಳೆ. ಯಾಕೆ ಪುಟ್ಟ ಮಾತಾಡ್ತಾ ಇಲ್ಲ? ನಮ್ಮೇಲೆ ಬೇಜಾರಾಗಿದ್ಯಾ? ಅಜಿತಾದ ಸುಬ್ಬಿಗೆ ಏನೋ ಕೇಳ್ತಿದಾರಲ್ವಾ, ಅವಳಿಗೆ ಆನ್ಸರ್ ಕೊಡಕ್ಕೆ ಗೊತ್ತೇ ಇಲ್ಲ. ಅಲ್ಲೇ ನೋಡ್ತಾ ಇದೀಯಾ? ಸುಬ್ಬಿ ನನ್ ಕಡೆ ನೋಡ್ಬೇಡ, ಡೌಟ್ ಬರುತ್ತೆ. ಸರ್ ಅಮ್ಮ ಚೆನ್ನಾಗಿದ್ದೀರಾ? ಹ್ಞೂ ಕಣಪ್ಪ, ಇವಾಗ ನಿಜವಾಗ್ಲೂ ಚೆನ್ನಾಗಿದ್ದೀವಿ. ನೋಡಪ್ಪ ರಾಮ್, ಸಿಹಿ ಯಾವುದಕ್ಕೂ ಉತ್ತರನೂ ಕೊಡ್ತಿಲ್ಲ, ಏನು ಮಾತು ಆಡ್ತಿಲ್ಲ. ಏನಾಗಿದೆ ಅವಳಿಗೆ? ಅದು ಸೀಪುಟ ನೀನ್ ಮೇಲೆ ಹೋಗ್ಬೇಕಂತ. ಯಾಕ್ರ ಅಪ್ಪ ಅಮ್ಮ ಬಂದಿರೋದೇ ಅವಳನ್ನ ನೋಡಕ್ಕೆ ತಾನೆ. ಸುಬ್ಬಿ ಇವ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಕೇಳ್ಕೊ. ಇವರು ನನ್ನ ಅಜ್ಜಿ ತಾತ, ಅಂದ್ರೆ ಸೀತಮ್ಮನ್ಗೆ ಅಪ್ಪ ಅಮ್ಮ. ಇವರು ವಟಾರದಲ್ಲಿ ಇರ್ತಾರೆ. ಇವ್ರಿಗೆ ನಾನಂದ್ರೆ ತುಂಬಾ ತುಂಬಾ ಇಷ್ಟ. ನನ್ನ ಬಂಗಾರಿ ಬಂಗಾರಿ ಅಂತಾರೆ. ಅದು ಸಿಹಿಗೆ ಹೋಮ್ವರ್ಕ್ ಇರುತ್ತಲ್ಲ, ಪಾಪ ಅದನ್ನ ಮಾಡ್ತಾ ಇರ್ಲಿ. ಅದನ್ನ ಆಮೇಲೆ ಮಾಡ್ತಾಳೆ ಅಲ್ವಾ ಸಿಹಿ? ಸಿಹಿ ನೀನು ಕೋಪ ಬರ್ಸ್ಬೇಡ, ಯಾಕೇನೋ ಮಾತಾಡ್ತಿಲ್ಲ ನೀನು. ಸುಬ್ಬಿ ನನ್ನ ಯಾರು ಮಾತಾಡ್ಬೇಡಿ, ನನ್ಗೆ ಕೋಪ ಬಂದಿದೆ. ಅಜ್ಜಿ ತಾತನ ಜೊತೆ ಟೂ ಬಿಟ್ಟಿದ್ದೀನಿ ಅಂತ ಹೇಳು, ನಂತರ ಮಾತಾಡು. ಹೋಗ್ತೈತೆ ಬರ್ತೈತೆ ಅಂತ ಹೇಳ್ಬೇಡ. ಸಿಹಿ ನಿನ್ನೆ ಕೇಳ್ತಿರೋದ್ ಮಾತಾಡು, ಯಾಕಲ್ಲಿ ನೋಡ್ತಿದ್ಯಾ? ನನ್ನ ಯಾರು ಮಾತಾಡಿಸ್ಬೇಡಿ, ನಂಗೆ ಕೋಪ ಬಂದಿದೆ. ಕೋಪನಾ? ನಾನು ಅಜ್ಜಿ ತಾತನ ಜೊತೆ ಟೂ ಬಿಟ್ಟಿದ್ದೀನಿ. ತೂ ಬಿಟ್ಟಿದೀಯಾ? ಯಾಕೆ ಬಂಗಾರಿ? ನಾವೇನ್ ಮಾಡಿದೀವಿ ಬಂಗಾರಿ? ಸುಬ್ಬಿ ನನ್ ಕಡೆ ನೋಡ್ಬೇಡ. ಯಾಕೆ ಟೂ ಬಿಟ್ಟಿದ್ಯಾ ಅಂತ ಅದನ್ನಾದ್ರೂ ಹೇಳು. ಈಗ ನೀನ್ ಸುಮ್ನೆ ಇದ್ರೆ ಏನ್ ಅರ್ಥ ಆಗತ್ ನಮ್ಗೆ? ನೀವು ಇಷ್ಟ ದಿನ ಆದ್ರೂ ನನ್ನ ನೋಡಕ್ ಬರ್ಲಿಲ್ವಲ್ಲ, ಅದಕ್ಕೆ ಟೂ ಅಂತ ಹೇಳು. ನೀವು ಇಷ್ಟ ದಿನ ನನ್ನ ನೋಡಕ್ ಬರ್ಲಿಲ್ವಲ್ಲ, ಅದಕ್ಕೆ ಟೂ. ಅಷ್ಟೇನಾ? ಈಗ ನೀನ್ ನೋಡಕ್ ಬಂದಿದೀವಲ್ಲ. ಇನ್ಮೇಲೆ ಆಗಾಗ ಬರ್ತಾನೆ ಇರ್ತೀವಿ, ಕೋಪ ಮಾಡ್ಕೋಬೇಡ ಬಂಗಾರಿ. ನೀನ್ ಕೋಪ ಮಾಡ್ಕೊಂಡ್ರೆ ನಾವ್ ಯಾರ ಜೊತೆ ಮಾತಾಡ್ಬೇಕು ಹೇಳು? ನೀವ್ ಇಲ್ಲೇ ಉಳ್ಕೊಂಡ್ರೆ ದಿನ ನಾನ್ ನಿಮ್ಮನ್ನ ನೀವ್ ನನ್ನ ನೋಡ್ಬೋದು ಅಂತ ಹೇಳು ಸುಬ್ಬಿ. ನೀವ್ ಇಲ್ಲೇ ಇದ್ರೆ ದಿನ ನಾನ್ ನಿಮ್ಮನ್ನ ನೀವ್ ನನ್ನ ನೋಡ್ಬೋದು. ಓ ಹಂಗ ನಿನ್ ಡಿಮಾಂಡು? ನಾವು ಇಲ್ಲೇ ಉಳ್ಕೊಂಡ್ರೆ ನಮ್ಮ ಮನೇಲಿ ಯಾರು ಇರ್ತಾರೆ ಪುಟ್ಟಿ? ನಾವ್ ಆಗಾಗ ಬರ್ತಾನೆ ಇರ್ತೀವಿ, ಹಠ ಮಾಡ್ಬೇಡ ಬಂಗಾರಿ. ಸುಬ್ಬಿ ಸೀತಮ್ಮನ್ ಹೇಳು, ಹಾಗಿದ್ರೆ ನಾವೇ ಅಲ್ಲಿಗೆ ಹೋಗೋಣ ಅಂತ. ಹಾಗಿದ್ರೆ ಸೀತಮ್ಮ ನಾವೇ ಅಲ್ಲಿಗೆ ಹೋಗೋಣ. ಸರಿ ಪುಟ್ಟ ಹೋಗೋಣ. ಈಗ ಅಜ್ಜಿ ತಾತಂಗೆ ಎಲ್ಲ ಕತೆ ಹೇಳು. ಅವ್ರು ಬಂದ ತಕ್ಷಣ ಯಾವಾಗ್ಲೂ ಹಂಗಾಯ್ತು ಹಿಂಗಾಯ್ತು ಅಂತ ಎಲ್ಲ ವರದಿ ಒಪ್ಪಿಸ್ತಿಯಲ್ಲ, ಅದನ್ನು ಹೇಳು. ಹಾಗೆ ಸ್ಕೂಲ್ನೇ ಕತೆನೂ ಹೇಳು. ಅದೆಲ್ಲ ಇರ್ಲಿ,
ನನ್ನ ಫೇವ್ರೆಟ್ ಗೊಜ್ಜೋಳಕ್ಕೆ ಎಲ್ಲಿ ಅಂತ ಅಜ್ಜಿ ಕೇಳು. ಸಿಹಿ ಅದೆಲ್ಲ ಇರ್ಲಿ, ನನ್ನ ಫೇವ್ರೆಟ್ ಗೊಜ್ಜೋಲಕ್ಕಿಯಲ್ಲಿ ಅಯ್ಯೋ ಮರ್ತೇ ಹೋಯ್ತಲ್ಲ. ನಾವು ಈ ಸರ್ತಿನು ಖಾಲಿ ಕೈಯಲ್ಲಿ ಬಂದ್ವಲ್ಲ. ಅಮ್ಮ ಅದನ್ನ ನಾವು ಆಗಾಗ ಮಾಡ್ತಾ ಇರ್ತೀವಿ, ಏನೂ ತೊಂದರೆ ಇಲ್ಲ. ಆದ್ರೂ ನಾವು ತಂದಿಲ್ಲ ಅಂತ ಬೇಜಾರಾಗ್ತಾ ಇದೆ. ಸರಿ ಬಂಗಾರಿ, ಇಲ್ಲೇ ಮಾಡ್ಕೊಡ್ಲಾ ನಿಂಗೆ? ಅಮ್ಮ ಸುಮ್ಮನೆ ನಿಮ್ಗೊಂದು ಕೆಲಸ ಆಗತ್ ನೋಡಿ. ಅದೇನ್ ಕಷ್ಟದ ಕೆಲಸ? 5 ನಿಮಿಷ ಶಾಂತ, ಹೋಗಿ ಬೇಗ ಗೊಜ್ಜವಲಿಕೆ ಮಾಡ್ಕೊಡೋಳಿಗೆ. ಬಾ ಬಂಗಾರಿ, ನಡಿ ಸೀತಾ. ಬಂಗಾರಿ, ಸ್ವಲ್ಪ ಹೊತ್ತು ಗೊಜ್ಜವಲಕ್ಕಿ ಹಾಗೆ ಹೋಗುತ್ತೆ, ಆಯ್ತಾ? ಅಮ್ಮ ನಾನು ಸಾಧನ ಚಿಕ್ಕಿ ಮಾಡ್ಕೊಡ್ತಾನೆ ಇರ್ತೀವಿ, ಆದ್ರೆ ಇವಳಿಗೆ ನೀವ್ ಮಾಡೋ ಗೊಜ್ಜವಲಕ್ಕಿ ಅಂತಾನೆ ಪ್ರಾಣ. ಅಯ್ಯೋ ಹಂಗಾಳಮ್ಮ, ಈ ಸಿಹಿ ಏನೇನೋ ತಿಂತಾಳಪ್ಪ. ಇದ್ರ ಬದಲು ಐಸ್ ಕ್ರೀಮು, ಕೇಕು, ಚಾಕ್ಲೇಟು ಆಸೆ ಪಟ್ಟಿದ್ದಿದ್ರೆ ನನ್ಗೆ ಅದೇ ಸಿಕ್ತಿತ್ತು. ಏಯ್, ಅಜ್ಜಿ ಮಾಡಿದ ಗೊಜ್ಜೋಲಕ್ಕಿ ಸೂಪರ್ ಆಗಿರುತ್ತೆ ಗೊತ್ತಾ? ಟೇಸ್ಟ್ ಮಾಡಿ ನೋಡು. ಏನ ಐಸ್ ಕ್ರೀಮಾ? ನಾನು ಐಸ್ ಕ್ರೀಮ್ ಎಲ್ಲ ತಿನ್ನಲ್ಲ. ಸುಮ್ಮನೆ ಗೊಜ್ಜೋಲಕ್ಕಿ ತಿನ್ನೆ. ಏನೋ ಮೇಡಮ್ ಅವರು ಮತ್ತೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಮತ್ತೆ ಮಾತು ಬಿಟ್ರಾ? ಹಾಗೇನಿಲ್ಲ ಸೀತಮ್ಮ. ಮತ್ತೇನು? ಅದು ನನಗೆ ಸೀತಮ್ಮನ ಹತ್ರ ಐಸ್ ಕ್ರೀಮ್ ಕೇಳಬೇಡ. ನೀನ್ ಕೇಳಿದ್ರೆ ನೀನು ನಾನಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ಏನ್ ಹೇಳು ಸಿಹಿ? ಏನಾಯ್ತು ಬಂಗಾರಿ? ಏನೂ ಇಲ್ಲ. ನಾನ್ ಗೊಜ್ಜವಲಕ್ಕಿ ಮಾಡ್ದಾಗೆಲ್ಲ ನೀನು ನಿನ್ ಗ್ಯಾಂಗು ಎಲ್ಲ ಸೇರ್ಕೊಂಡು ರೌಂಡ್ ಆಗಿ ಕೂತ್ಕೊಂಡು ಹೊಟ್ಟೆ ಹೊಡಿತಾ ತಿಂತಾ ಇದ್ರಿ, ಜ್ಞಾಪಕ ಇದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ಯಾ? ನಿನ್ ಫ್ರೆಂಡ್ಸ್ ಎಲ್ಲ ನೆನ್ಪಾಗ್ತಾ ಇದಾರಾ? ಕೊಟ್ಟಾರಕ್ಕೆ ಬರ್ಬೇಕು ಅನ್ನಿಸ್ತಾ ಇದ್ಯಾ? ನೆನ್ಪಿದೆ ಅಂತ ಹೇಳು ಸುಬಿ. ಶ್ರೇಯಸ್ಸು, ನಯನ, ಪ್ರಿಯಾ, ವೈಶು, ಗಗನ್ನು ಎಲ್ರೂ ನೆನ್ಪಿದ್ದಾರೆ. ಎಲ್ರೂ ನೆನ್ಪಾಗ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.